ಜೀವನದಲ್ಲಿ ಹಿರಿಯರು ಮಾಡಿದಂತಹ ಪದ್ಧತಿಗಳು ಆಮೇಲೆ ಆಚರಣೆಗಳು ಜೀವನದೊಳಗೆ ಭಾಳ ಮುಖ್ಯ ರೀ. ಯಾಕಂದ್ರೆ ನಾವು ಹಿರಿಯರು ಮಾಡಿದ್ದ ಪದ್ಧತಿಗಳನ್ನು ಪಾಲಿಸ್ಕೋತ ಬಂದಾಗ ಮಾತ್ರ ಸಂಸ್ಕಾರ ಅನ್ನೋದು ಮಕ್ಕಳಲ್ಲಿ ಉಳಿದು ಸೊ ಇದನ್ನು ನಾವು ಮಾಡ್ತಾನೆ ಹೋದಾಗ ಮಾತ್ರ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ. ಸೊ ಮನೆಯಲ್ಲಿರುವಂತಹ ದೇವರ ಪೂಜೆ ಮಾಡುವುದಾಗಿರ್ಬೋದು, ರಂಗೋಲಿ ಹಾಕೋದಾಗಿರ್ಬೋದು, ಆಮೇಲೆ ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡೋದಾಗಿರ್ಬೋದು, ನಾವು ಎಲ್ಲಿವರೆಗೆ ಮಾಡ್ತೀವಲ್ರಿ ಅಲ್ಲಿವರೆಗೆ ಮಕ್ಕಳು ಇದನ್ನೆಲ್ಲ ನೋಡಿ ಕಲಿತಾರ. ಸೊ ಮುಂದಿನ ಪೀಳಿಗೆಗೂ ಇದೆಲ್ಲ ಆಚರಣೆಗಳು ಖಂಡಿತ ಉಳಿತಾವಂತ ನಾನು ಹೇಳ್ತೀನಿ. ಸೊ ನಾನು ನಿಮ್ಮ ಪ್ರೀತಿಯ ಗೌರಿ ಕುಮಾರಸ್ವಾಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌರಿ ಶಿವಮಡ್ ಕಿಚನ್ ಬ್ಲಾಗ್ಸ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡಾತಿರಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋಗಳನ್ನು ನೋಡಿ, ಅದೇ ರೀತಿ ಬೆಲ್ ಐಕಾನನ್ನು ಒತ್ತಿ. ಹಾಗೆ ಒತ್ತಿದಾಗ ಮಾತ್ರ ನಾನು ಹಾಕುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾವೆ. ಶುಕ್ರವಾರದ ಕಿಚನ್ ಬ್ಲಾಗನ್ನು ಹಾಕಾಕತ್ತೀನಿ. ಅದಕ್ಕಿಂತ ಮೊದಲು ನಾವು ಜಗಲಿ ಪೂಜೆನ ಮಾಡ್ಕೊಂಡ್ಬಿಡೋಣ್ರಿ. ಸೊ ಬೆಳಗ್ಗೆ ಮಕ್ಕಳು ಬೇಗ ಹೋಗೋ ಕಾರಣ ಆದಷ್ಟು ಮಾಡೋಕೆ ಪ್ರಯತ್ನ ಮಾಡ್ತೀನಿ, ಆದರೂ ಆಗೋದಿಲ್ಲ ಒಮ್ಮೊಮ್ಮೆ. ಸೊ ಅವಾಗ ಒಮ್ಮೊಮ್ಮೆ ಲೇಟ್ ಆಗಿಬಿಡ್ತೈತೆ. ಯಾಕಂದ್ರೆ ಶುಕ್ರವಾರ ಅಲ್ರಿ, ಪರಿಶಿ ಒರೆಸೋದು, ಜಗಲಿ ಪೂಜೆ ಇವೆಲ್ಲ ಮಾಡೋತ್ತಿಗೆ ಲೇಟ್ ಆಗ್ತದೆ. ಸೊ ಇವಾಗೆಲ್ಲ ಕ್ಲೈಮೇಟೂ ಭಾಳ ಕೋಲ್ಡ್ ಐತ್ರಿ. ಬೆಳಗ್ಗೆ ಜಲ್ದಿ ಈಗ ಹೇಳಕ್ಕೂ ಆಗೋದಿಲ್ಲ. ಸೊ ಎಷ್ಟೇ ನಾವು ಅವಸರ ಮಾಡಿದರೂ ಒಮ್ಮೊಮ್ಮೆ ಲೇಟ್ ಆಗಿಬಿಡ್ತೈತಿ. ಸೊ ಅವಾಗ ಅವಸರ ಮಾಡಿದಾಗ ಸಮಾಧಾನನೂ ಆಗೋದಿಲ್ಲ. ಯಾಕಂದ್ರೆ ಯಾವುದೇ ಕೆಲಸ ಅಲ್ಲಿ ತೃಪ್ತಿ ಆಗೋವರೆಗೂ ಪರ್ಫೆಕ್ಟಾಗಿ ಮಾಡಿದಾಗ ಮಾತ್ರ ನಮಗೆ ತೃಪ್ತಿ ಆಗ್ತದೆ ಅನ್ನೋ ಭಾವನೆ ನಂದು. ಸೊ ಬೆಳಗ್ಗೆ ಬೇಗ ಎದ್ದು ಮಕ್ಕಳಿಗೆ ಸ್ಕೂಲ್ ಟಿಫಿನ್ ಲಂಚ್ ಬಾಕ್ಸ್ ಮಾಡಿ ಅವ್ರಿಗೆ ಕಟ್ಟಿ ಕಳಿಸಿ, ಸೊ ಎಲ್ಲರೂ ಹೋಗಿಂದ ಮನೆಯಂದು ಎಲ್ಲನೂ ಸ್ವಚ್ಛ ಮಾಡಿ ಆಮೇಲೆ ನಾನಿಲ್ಲೇ ಸ್ನಾನ ಮಾಡಿ ಪೂಜೆಯನ್ನು ಮಾಡಾಕತ್ತೀನಿ ರೀ. ಸೊ ದೇವರಿಗೆ ಹಾರ ಹೂವು ಅದು ತರಿಸಿದ್ದೆ. ಸೊ ದೇವರಿಗೆಲ್ಲ ಹೂವನ್ನು ಏರಿಸಿ ಆಮೇಲೆ ಧೂಪ ಹಾಕಾಕತ್ತೀನಿ ರೀ. ನಾ ಮೊದಲೇ ನಿಮಗೆ ಹೇಳಿದ್ದೆ, ಕೊಬ್ಬರಿ ಪಟ್ಟಿಗಳು ಬಂದಾಗ ನಾನು ವೇಸ್ಟ್ ಮಾಡೋದಿಲ್ಲ ಅಂತ ಈ ಥರ ಸಣ್ಣ ಸಣ್ಣದಾಗಿ ಒಡೆದು ಇಟ್ಕೊಂಡಿರ್ತೀನಿ. ಸೊ ಇಡ್ಲಿ ಜೊತೆ ಒಂದೊಂದನ್ನು ಈ ಥರ ಹಚ್ಚಿದಾಗ ಜಲ್ದಿ ಹತ್ತಿ ಬಿಡ್ತೈತ್ರಿ. ಸೊ ದೇವರಿಗೆ ಧೂಪ ಹಾಕಾಕತ್ತೀನಿ ನಾನಿಲ್ಲೇ ನೋಡ್ರಿ. ಈ ಥರ ನಾನು ಇದನ್ನು ರೀಸೆಂಟಾಗಿ ತೊಗೊಂಡೆ. ಮಣ್ಣಿಂದು ಧೂಪ ಹಾಕೋದು ಭಾಳ ಯೂಸ್ಫುಲ್ ಐತೆ ನೋಡ್ರಿ ಇದು. ಯಾಕಂದ್ರೆ ಧೂಪ ಹಾಕೋದಕ್ಕೆ ಭಾಳ ಹೆಲ್ಪ್ ಆಗಾಕತ್ತೈತಿ. ಆಮೇಲೆ ಕೈನೂ ಸುಡಂಗಿಲ್ಲ. ಸೊ ದೊಡ್ಡದೈತಿ. ಈ ಥರ ಮನ್ಯಾಗ ಹಿರಿಯರಿಗೆಲ್ಲನೂ ಧೂಪ ಹಾಕಿ ಮನೆಯೊಳಗೆಲ್ಲನೂ ಧೂಪ ಹಾಕಿದಾಗ ಅಂದ್ರೆ ನೆಗೆಟಿವ್ ವೈಬ್ರೇಷನ್ ಬರೋದಿಲ್ಲ ಅನ್ನೋದು ನನ್ನ ನಂಬಿಕೆ. ಸೊ ಆದಷ್ಟು ಈ ಥರ ನಾವು ಮಾಡೋದ್ರಿಂತ ಬೆಳಿಗ್ಗೆ ಅಥವಾ ಸಂಜೆ ಮುಂದೆ ಒಂದು ಟೈಮ್ ಆದರೂ ನಾವು ಧೂಪ ಹಾಕೋದು ಮನೆಗೆ ಭಾಳ ಒಳ್ಳೆಯದು. ಸೊ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತದಂತ್ರಿ. ಸೊ ಅದನ್ನು ಫಾಲೋ ಮಾಡ್ಕೋತಾ ನಾನು ಬಂದೀನಿ. ಸೊ ಇವಾಗ ದೇವ್ರ ಪೂಜೆ ಆಯಿತು. ನಂತರ ನಾನಿಲ್ಲೇ ನೈವೇದ್ಯನ ಮಾಡಾಕತ್ತೀನಿ ರೀ. ನೈವೇದ್ಯ ಇವತ್ತು ಸ್ಪೆಷಲ್ ಐತಿ. ನಮ್ಮ ಸೈಡ ಇದನ್ನು ನಾವು ಹೆಚ್ಚಾಗಿ ಮಾಡ್ತೀವಿ, ಉತ್ತರ ಕರ್ನಾಟಕದ ಸೈಡ. ಸೊ ಏನಂತ ತೋರಿಸ್ತೀನಿ ಬರ್ರಿ ನೋಡ್ರಿ. ಇವಕ್ಕೆ ನಾವು ಸೌಂತಿ ಬೀಜ ಅಂತ ಕರಿತೀವಿ. ಅಂದ್ರೆ ಇದನ್ನು ಬೇಸಿಗೆ ಒಳಗೆ ನಾವು ಮಾಡಿಟ್ಕೊಂಡು ಚಳಿಗಾಲದಾಗ ತಿಂತೀವಿ ರೀ ನಾವು ಇದನ್ನು. ಸೊ ಇದು ಹಿರಿಯರು ಮಾಡಿದಂಥ ಒಂದು ಸಾಂಪ್ರದಾಯಿಕ ಪದ್ಧತಿ ರೀ. ಇದು ಮೊದಲಿನ ಕಾಲದಾಗ ಭಾಳ ಮಾಡ್ತಿದ್ರು. ಸೊ ಇವಾಗೆಲ್ಲ ಮಕ್ಕಳು ಅದು ಇದು ಅಂಥೇಳಿ ತಿನ್ನೋದನ್ನು ಭಾಳ ಜನ ಕಡಿಮೆ ಮಾಡಿದಾರೆ ರೀ. ಬಟ್ ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಬೇಸಿಗೆ ಒಳಗೆ ನಾವು ಇದನ್ನು ಮಾಡಿರ್ತೀವಿ. ಇದನ್ನು ಗೋಧಿ ಹಿಟ್ಟು ಆಮೇಲೆ ಚಿರೋಟಿ ರವದಿಂದನೂ ಮಾಡ್ತಾರೆ, ಬರೀ ಗೋಧಿ ಹಿಟ್ಲಿಂತ್ರನೂ ಮಾಡ್ತಾರೆ ರೀ. ಸೊ ಇದ್ರೊಳಗೆ ನಾವು ಒಂದೇ ಒಂದು ಕಪ್ ತೊಗೊಂಡಿನಿ. 1 ಕಪ್ ತೊಗೊಂಡ್ರೆ ಸಾಕು, ಇದು ಭಾಳ ಆಗ್ತದೆ. ಸೊ ಇದನ್ನು ನಾನು ಇವತ್ತೊಂದು ಸ್ಪೆಷಲ್ ಹಾಲನ್ನು ಹಾಕಿ ಮಾಡಾಕತ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡ್ರಿ. ಮೊದಲಿಲ್ಲೇ ನಾನು ಒಂದು ಬೋಗಣಿನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಚರಿಗೆಯಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ರೀ, ಅಥವಾ 2 ಗ್ಲಾಸ್ ಹಾಕ್ಕೊಂಡ್ರೂ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನಂತರ ನಾನಿಲ್ಲೇ ಸ್ವಲ್ಪದು ಬಿಸಿ ಆದ ನಂತರ ಅದನ್ನು 1 ಕಪ್ ನಾವೇನು ಸೌಂತಿ ಬೀಜ ತೊಗೊಂಡಿವಲ್ರಿ, ಸೊ ಅದನ್ನು ಹಾಕೊಂಡ್ಬಿಡೋನು. ಸೊ ಇದು ಗೋಧಿ ಹಿಟ್ಟಿನಿಂದ ಮಾಡಿದ್ದೈತಲ್ರಿ, ಸ್ವಲ್ಪ ಅದನ್ನು ಚಲೋತ್ನಾಗಿ ನಾವು ಮೊದಲು ಕುದಿಸ್ಬೇಕಾಗ್ತದೆ. ಸೊ ಇದು ಒಂದು 20 ನಿಮಿಷ ಕುದಿಬೇಕ್ರಿ. ಸ್ವಲ್ಪ ಸಣ್ಣ ಉರಿ ಒಳಗೆ ಇಟ್ಕೊಂಡ ಕುದಿಸ್ರಿ ಇದನ್ನು. ಸೊ ಇದು ಚಳಿಗಾಲದಾಗ ಭಾಳ ಒಳ್ಳೆಯದ್ರಿ. ದೇಹವನ್ನು ಬಿಸಿಯಾಗಿಡ್ತೈತಿ, ಮಕ್ಕಳಿಗೆ ಭಾಳ ಒಳ್ಳೆಯದು. ಆಮೇಲೆ ಇದನ್ನು ನಾನು ಸಕ್ಕರೆ ಹಾಕಿ ಮಾಡಾಕತ್ತಿಲ್ರಿ, ಬೆಲ್ಲ ಹಾಕಿ ಮಾಡಾಕತ್ತೀನಿ. ಸೊ ಇದು ನಿಮ್ಗೆ ಇಷ್ಟ ಆಗೇ ಆಗ್ತದೆ. ಸೊ ಅದನ್ನು ಕುದಿಯಕ್ಕೆ ಇಟ್ಬಿಟ್ಟಿನಿ ರೀ. ಇವಾಗ ಇಲ್ಲೇ ಬೆಲ್ಲನ ಕರಗಿಸ್ಕೊಳ್ಳೋನು. ನಾನಿಲ್ಲೇ ಒಂದು 1.5 ಕಪ್ನಷ್ಟು ಬೆಲ್ಲ ಹಾಕೊಳಕತ್ತೀನಿ ರೀ. ಅದಕ್ಕೆ ಬೆಲ್ಲ ತೊಯ್ಯಷ್ಟು ನೀರನ್ನು ಹಾಕೊಂಡ್ರೆ ಸಾಕು. ಯಾಕಂದ್ರೆ ಬೆಲ್ಲ ನೀವು ಹೆಚ್ಚಿಗೆ ಹಾಕೊಂಡಷ್ಟು ರುಚಿ ಆಗ್ತದೆ. ಯಾಕಂದ್ರೆ ನಾವು ಆಮೇಲೆ ಒಂದು ಸ್ಪೆಷಲ್ ಹಾಲನ್ನು ಹಾಕ್ತೀವಿ ಅಂತ ಹೇಳಿದ್ವಿ ಅಲ್ರಿ, ಅದಕ್ಕೂ ಇದು ಸಮ ಆಗಬೇಕಲ್ಲ. ಸಿಹಿ ಜಾಸ್ತಿ ಉಣ್ಣೋರು ಹೆಚ್ಚಿಗೆನೂ ಹಾಕೋಬೋದು, ಕಡಿಮೆ ಉಣ್ಣೋರು ಸ್ವಲ್ಪ ಕಡಿಮೆನೂ ಹಾಕೋಬೋದು.
ಒಬ್ರೊಬ್ರು ಬೆಲ್ಲ ಸಕ್ರೆ ಎರಡೂ ಹಾಕಿ ಮಾಡ್ತಾರ್ರಿ, ಬಟ್ ನಾನಿಲ್ಲೇ ಬರೀ ಬೆಲ್ಲ ಹಾಕಿ ಮಾಡಾಕತ್ತೀನಿ. ಸೊ ಬೆಲ್ಲ ಕರಗಿದ ನಂತರ ಈ ಥರ ಸೋಸ್ಕೊಂಡ್ಬಿಡೋಣ, ಯಾಕಂದ್ರೆ ಇವಾಗೆಲ್ಲ ಬೆಲ್ಲ ಭಾಳ ಸ್ವಲ್ಪ ಕಸ ಅದು ಭಾಳ ಇರ್ತೈತಿ ರೀ, ಅದ್ರೊಳಗೆ ಹಾಗೆ ಹಾಕೋದು ಬೇಡ ಅನ್ನೋ ಕಾರಣಕ್ಕೆ ಈ ಥರ ಕುದಿಸಿ ಸೋಸಿ ಹಾಕಾಕತ್ತೀನಿ ನಾನು. ಸೊ ಇವಾಗ ಅದು ಚಲೋ ಹೊತ್ನಾಗಿ ಬೆಲ್ಲದ ಜೊತೆ ಕುದಿಬೇಕ್ರಿ ಈಗ. ಸೊ ಇದು ಹಾಕಿಂದ ಒಂದು 10 ನಿಮಿಷ ಚಲೋತ್ನಾಗ ಕುದಿಬೇಕಾಗ್ತದ. ಇದಕ್ಕೆ ನಾನೀಗ ಒಂದು ಸಲ ಚಲೋತ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು ಯಾಲಕ್ಕಿಯನ್ನು ಹಾಕೊಳ್ಳೋನು. ಆಮೇಲೆ ಇದು ಫಾಸ್ಟ್ ಆಗ್ತದ್ರಿ, ದೇವ್ರ ನೈವೇದ್ಯಕ್ಕೂ ಮಾಡ್ಬೋದು, ಇಲ್ಲ ಪಾಯಸ ಥರನೂ ಮಾಡ್ಬೋದು, ಭಾಳ ರುಚಿ ಆಗ್ತದ. ಸೊ ನಾ ಇಲ್ಲೇ 1-2 ಏಲಕ್ಕಿಯನ್ನು ಹಾಕೊಳಕತ್ತೀನಿ ರೀ. ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಚಲೋತ್ನಾಗ ಅದು ಕುದಿಬೇಕಾಗ್ತದ. ಸೊ ಸಣ್ಣ ಉರಿ ಒಳಗೆ ಇಟ್ಕೊಂಡು ಕುದಿಸ್ರಿ ಆದಷ್ಟು, ಯಾಕಂದ್ರೆ ಅದು ಚಲೋತ್ನಾಗ ಕುದಿಬೇಕು ಯಾಕತೈತಿ. ಸೊ ಇದು ಕುದಿತಿಗೆನ ನಾವು ಒಂದು ಸ್ವಲ್ಪ ತುಪ್ಪದೊಳಗೆ ಡ್ರೈ ಫ್ರೂಟ್ಸನ್ನು ನಾವು ರೆಡಿ ಮಾಡ್ಕೊಂಡ್ಬಿಡೋಣ ಕುದಿಸಿ ತುಪ್ಪದಾಗ. ಸೊ ನಾನಿಲ್ಲಿ 2 ಸ್ಪೂನು ತುಪ್ಪ ತೊಗೊಳಕತ್ತೀನಿ ರೀ. ಇಲ್ಲಿ ಸ್ವಲ್ಪ ಬಾದಾಮಿ ಆಮೇಲೆ ಒಣ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡ್ಕೋತೀನಿ ಈಗ. ಸೊ ಗೋಡಂಬಿನೂ ಹಾಕೋಬೋದು, ಬಟ್ ನನ್ನ ಕಡೆ ಇಲ್ಲಿ ಇರ್ಲಾರ್ದ ಕಾರಣಕ್ಕೆ ನಾನು ಬರೀ ಬಾದಾಮಿ ಒಣ ದ್ರಾಕ್ಷಿ ಹಾಕೊಳಕತ್ತೀನಿ. ಸೊ ಅದು ತುಪ್ಪದಾಗ ಚಲೋತ್ನಾಗ ಹುರಿದ ನಂತರ ನಾವು ಇದ್ರಾಗ ಹಾಕ್ಕೊಂಡು ಇನ್ನೊಂದು 5 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡೋನು. ಸೊ ಇದು ಫುಲ್ ಕುದ್ದು ಗಟ್ಟಿ ಆಗ್ಬೇಕ್ರಿ, ಅಲ್ಲಿ ಮಟ್ಟ ಕುದಿಸ್ಬೇಕಾಗ್ತದ. ಸ್ವಲ್ಪ ಇನ್ನೂ ನೀರು ಐತೆ ನೋಡ್ರಿ, ಈ ಥರ ಆಗಬಾರ್ದು. ಸೊ ಇನ್ನೊಂದು ಚೂರು ಚಲೋತ್ನಾಗ ಕುದಿಬೇಕಾಗ್ತದ, ಭಾಳ ರುಚಿ ಆಗ್ತದ್ರಿ. ಸೊ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಸೊ ಇದು ಇನ್ನೊಂದು 5 ನಿಮಿಷ ಕುದಿಬೇಕು. ಸೊ ಇವಾಗೆಲ್ಲ ಒಂದು ಸ್ವಲ್ಪ ಕಡಿಮೆ ಆಗೈತ್ರಿ ನೀರಿನ ಅಂಶ, ಇನ್ನೊಂದು ಚೂರು ಐತಿ, ಅದನ್ನು ಹೋಗುವವರೆಗೂ ಚಲೋತ್ನಾಗ ಕುದಿಸೋಣಂತ. ಸ್ವಲ್ಪ ಅದು ಕುದ್ದೈತೆ ಇಲ್ಲಂತ ನೀವು ಕೈ ಒಳಗೆ ಈ ಥರ ಕಿವುಚಿ ನೋಡ್ರಿ, ಕುದ್ದಿತ್ತಂದ್ರೆ ಗ್ಯಾಸನ್ನು ಆಫ್ ಮಾಡ್ಕೋಬೋದು. ಸೊ ನೋಡ್ರಿ ಕುದ್ದು ಈ ಥರ ಗಟ್ಟಿ ಆಗ್ತದ. ನಾನು ಇದಕ್ಕೆ ತೆಂಗಿನ ಹಾಲನ್ನು ಹಾಕಾಕತ್ತೀನಿ ರೀ, ಕೊಬ್ಬರಿನ ಗ್ರೈಂಡರ್ಗೆ ಹಾಕಿ ಹಾಲನ್ನು ತೆಗೆದು ಹಾಕಾಕತ್ತೀನಿ. ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತೆ ರೀ. ಸೊ ಇದನ್ನು ಟ್ರೈ ಮಾಡಿ ನೋಡ್ರಿ, ಮಕ್ಳಿಗೆ ಭಾಳ ಇಷ್ಟ ಆಗ್ತದ. ಸೊ ಮಕ್ಕಳಿಗೆಲ್ಲ ಸ್ಕೂಲ್ ಈ ಥರ ಬಂದ ಕೂಡಲೇನ ಈ ಥರ ನೀವು ಪಾಯಸ ಮಾಡಿಕೊಟ್ರು ಭಾಳ ಖುಷಿಯಾಗಿ ತಿಂತಾರ. ಸೊ ಆಮೇಲೆ ಇದು ದೇಹಕ್ಕೆ ಭಾಳ ಒಳ್ಳೇದ್ರಿ. ಒಂದು ಗೋಧಿ ಹಿಟ್ಟಿನಿಂದ ಮಾಡಿದ್ದು, ಆಮೇಲೆ ಇದ್ರೊಳಗೆ ನಾವು ತೆಂಗಿನ ಹಾಲನ್ನು ಹಾಕಾಕತ್ತೀವಲ್ರಿ, ಸೊ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಅದ್ರೊಳಗೆ ಆಮೇಲೆ ಹಾಲನ್ನು ಹಾಕಬೇಕಾದ್ರೆ ಗ್ಯಾಸನ್ನು ಆಫ್ ಮಾಡಿ ಹಾಕ್ರಿ, ಇಲ್ಕಂದ್ರೆ ಬೆಲ್ಲ ಹಾಕಿರ್ತೀವಲ್ರಿ ಒಡೆದು ಬಿಡ್ತೈತಿ. ಸೊ ದೇವ್ರ ನೈವೇದ್ಯ ಒಂದೊಂದಿಟ್ಟು ತೊಗೊಂಡು ದೇವ್ರಿಗೆ ನೈವೇದ್ಯ ಮಾಡಿದ್ದೀನಿ ರೀ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಪೇಜನ್ನು ಫಾಲೋ ಮಾಡಿರಿ. ಥ್ಯಾಂಕ್ ಯು.